50th ಡೇ ಇನ್ ದ ಗ್ರೀಕ್ ವರ್ಡ್ ಇಟ್ ಸೇಸ್ 50ನೆಯ ದಿನಕ್ಕೆ ಗ್ರೀಕ್ ಭಾಷೆಯೊಳಗೆ ಪೆಂಟಾ ಅಂತ ಹೇಳ್ತಾರೆ. ಕಾಸ್ಟ್ ಅಂದರೆ ದ ಫೀಸ್ಟ್. ಯು ಆರ್ ಸೆಲೆಬ್ರೇಟಿಂಗ್ ದ ಫೀಸ್ಟ್ ಆಫ್ ದಿ ಹೋಲಿ ಸ್ಪಿರಿಟ್, ದ ಫಸ್ಟ್ ಫ್ರೂಟ್. ಇಸ್ರಾಯೇಲ್ ದೇಶದಲ್ಲಿ ಪಂಚಶತ್ತಮದ ದಿನ ಅನ್ಬೇಕಾದ್ರೆ ಅಲ್ಲಿ ಬೆಳೆ ಕಾಣಿಕೆ ಹಬ್ಬ ಅಂತ ಹೇಳ್ತಾರೆ. ಎಲ್ಲ ಊರುಗಳಿಂದ ಅವರ ಹೊಲದಲ್ಲಿ ಬೆಳೆದ ಎಲ್ಲ ಬೆಳೆಗಳಲ್ಲಿ ದೇ ಯೂಸ್ ಟು ಬ್ರಿಂಗ್ ದ 1/10 ಆಫರಿಂಗ್ ಟು ದ ಟೆಂಪಲ್ ಆಫ್ ಗಾಡ್. ಪವಿತ್ರ ದೇವಾಲಯದಲ್ಲಿ ಎಲ್ಲ ದೇಶಗಳಲ್ಲಿ, ಎಲ್ಲ ಊರುಗಳಲ್ಲಿ, ಹಳ್ಳಿಗಳಿದ್ದ ಜನ ಆ ಹಬ್ಬದ ದಿನದಲ್ಲಿ ತಾವು ಬೆಳೆದಂಥ ಬೆಳೆಯಲ್ಲಿ 1/10 ಭಾಗವನ್ನು, ದ ಟೈತ್ ಆಫರಿಂಗ್ ಅಂತ ಹೇಳ್ತೀವಿ, ಆ 10 ಭಾಗವನ್ನು ದೇವಾಲಯದಲ್ಲಿ ತಂದು ಮಹಾಯಾಜಕರ ಪಾದದಲ್ಲಿ ಇಟ್ಟು ಅವರು ಬ್ಲೆಸ್ಸಿಂಗ್ ತಗೊಳ್ತಾ ಇದ್ರು. ಅಂಥ ಹಬ್ಬವನ್ನು ಆಚರಿಸುವಂಥ ಆ ಸಾಂಕೇತಿಕವಾದ ದಿನದಲ್ಲಿ ಆತ್ಮೀಯ ರೂಪದಲ್ಲಿ ಪವಿತ್ರಾತ್ಮರು ಇಳಿದು ಬಂದರು ಅಂತ ನಾವು ನೋಡ್ತೇವೆ. ದ ಡಿಸೆಂಡಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಮೀನ್ಸ್, ಇಟ್ ಸೇಸ್ ಇನ್ ದ ಬೈಬಲ್, ದ ಚರ್ಚ್ ವಾಸ್ ದ ಟೇಕನ್ ಬರ್ತ್ ಇನ್ ದಟ್ ಇಯರ್ ಇನ್ ದ ಇವೆಂಟ್ ಆಫ್ ದಿ ಔಟ್ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರ ಆ ಸುರಿಮಳೆಯಲ್ಲಿ ದೇವಾಲಯ ಅನ್ನೋದನ್ನು ದೇವರು ಬರ್ತ್ ಮಾಡಿ ಈ ಧರೆಗೆ ನಮಗೋಸ್ಕರವಾಗಿ ಅವರು ಕೊಟ್ಟರು ಅಂತ ನೋಡ್ತೇವೆ. ತುಂಬ ಜನಕ್ಕೆ ಪವಿತ್ರಾತ್ಮ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಬೈಬಲ್ ಕ್ಲಿಯರಾಗಿ ಹೇಳುತ್ತೆ, ಇಟ್ ಈಸ್ ದಿ ಥರ್ಡ್ ಪರ್ಸನ್ ಆಫ್ ದಿ ಟ್ರಿನಿಟಿ. ತ್ರಿಯೇಕತ್ವ ದೇವರ 3ನೇ ವ್ಯಕ್ತಿಯಾಗಿರುವ ಪವಿತ್ರಾತ್ಮರು ಪಿತಾಸುತರೊಂದಿಗೆ ಸೇರಿ ಎಲ್ಲ ಕಾರ್ಯಾಚರಣೆ ಮಾಡೋದಕ್ಕೆ ಅವರು ವೇಗಶಾಲಿಯಾಗಿದ್ದಾರೆ, ಬಲಶಾಲಿಯಾಗಿದ್ದಾರೆ, ಆತ್ಮಶಾಲಿಯಾಗಿದ್ದಾರೆ. ಪವಿತ್ರ ಆತ್ಮರು ಎಲ್ಲಿ ಬರ್ತಾರೆ ಅಲ್ಲಿ ನಮಗೆ ಬಿಡುಗಡೆ ಉಂಟಾಗುತ್ತೆ, ಆಶ್ವಾದ ಉಂಟಾಗುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಪವಿತ್ರ ಆತ್ಮರು ಹೇಗಿದ್ದಾರೆ. ಎಷ್ಟು ಜನ ನೋಡಿದ್ದೀರ ಪವಿತ್ರ ಆತ್ಮರನ್ನ? ಯಾರು ನೋಡಲಿಲ್ವ ಪವಿತ್ರ ಆತ್ಮರನ್ನ? ನೋಡಲಿಲ್ಲ, ಹೋಗಲಿ. ಯು ಆರ್ ನಾಟ್ ಸೀನ್ ದ ಹೋಲಿ ಸ್ಪಿರಿಟ್. ಹೌ ಮೆನಿ ಆಫ್ ಯು ಸೀನ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್? ಓನ್ಲಿ ಫ್ಯೂ ಪೀಪಲ್. ಪವಿತ್ರಾತ್ಮರ ಕೆಲಸಗಳನ್ನ ಎಷ್ಟು ಜನ ನೋಡ್ಬೋದು? ವಿ ಕ್ಯಾನ್ ಸಿ ಫ್ರಮ್ ದ ವೆರಿ ಬಿಗಿನಿಂಗ್ ಆಫ್ ದ ಕ್ರಿಯೇಷನ್. ಪವಿತ್ರಾತ್ಮನ ನೋಡೋಕ್ಕಾಗಲ್ಲ, ಆದರೆ ಪವಿತ್ರಾತ್ಮರ ಚಲಿಸುವಿಕೆ, ಅವರ ಕಾರ್ಯಗಳನ್ನು ನಾವು ಭಾಳ ಕೂಲಂಕುಷವಾಗಿ ನೋಡಿಕೊಂಡು ಬರ್ಬೋದು ಪ್ರಿಯರೇ. ಅದಕ್ಕೆ ನಾನು ತುಂಬ ದಿನದಿಂದ ಹೇಳ್ತಿರ್ತೇನೆ, ಪವಿತ್ರಾತ್ಮರಿಗೆ ನೀವು ಒಳಪಡಿಸಿ ಪವಿತ್ರಾತ್ಮರಿಂದ ಭರಿತರಾಗಿ ಸೇವೆನ ನೀವು ಮಾಡಬೇಕು. ಬ್ರದರ್ ಒಬ್ಬರೇ ಮಾಡಬೇಕು. ಬ್ರದರ್ ಒಬ್ಬರಿಗೆ ಇದು ಲೈಸೆನ್ಸ್ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾನೆ ಅಂತ ಯಾವತ್ತೂ ನೀವು ತಿಳ್ಕೊಬಾರ್ದು. ಅಪ್ಪ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ, ನಾವು ಜಾಲಿಯಾಗಿ ಕೂತ್ಕೊಂಡು ಕೂಲಾಗಿ ನಾವು ಕೇಳೋಣ. ಅದಕ್ಕೋಸ್ಕರವಾಗಿ ವರ್ಡ್ ಆಫ್ ಗಾಡ್ ಅಲ್ಲ, ನೀವು ಪ್ರತಿಯೊಬ್ಬರು ಕೂಡ ಪವಿತ್ರಾತ್ಮ ಭರಿತರಾಗಿ ನೀವು ತುಂಬಲ್ಪಡಬೇಕಂತ ಪ್ರಭು ಯೇಸು ನಮ್ಮಲ್ಲಿ ಬಯಸ್ತಾನೆ. ಅದಕ್ಕೆ ನಾನು ಹೇಳ್ತೇನೆ, ಪ್ರತಿ ವಾರ ನಾವು ಮಾಡುವಂಥ ಸೇವೆಗಳಲ್ಲಿ ನೀವು ಏನು ಮಾಡಿ, ಸೋಮವಾರದಿಂದ ಶನಿವಾರದವರೆಗೆ ನೀವು ಕೂಡ ರೆಸ್ಟ್ ತೊಗೊಳ್ಳದೆ ದೇವ್ರ ಸೇವೆನ ಪಾಲುಗಾರರಾಗಿ ನೀವು ಮಾಡಿ. ಅದಕ್ಕೆ ನಾನು ಹೇಳ್ತೇನೆ, ಬ್ರದರ್ ಆನೆ ಸೇವೆ ಮಾಡ್ತಾರೆ, ನೀವೇನು ಸೇವೆ ಮಾಡಬೇಕು? ಅಳಿಲು ಸೇವೆ ಮಾಡಬೇಕು. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಚಾಡಿ ಹೇಳಿ, ಆ ಮನೆಯಿಂದ ಒಂದು ಜಗಳ ಮಾಡಿ, ಅಲ್ಲಿಂದ 1 ಲೀಟ್ರ್ ಸೀಮೆಣ್ಣೆ ಹಾಕಿ ಆ ಮನೆನ ಜೋರಾಗಿ ಹತ್ತಿಸ್ಬಿಟ್ಟು ಈ ಪಕ್ಕದ ಮನೇಲಿ ಬಂದು ಹಾ ಮನೆ ಉರಿತಾ ಇದೆ ಅಂತ ಹೇಳಿ ಸೇವೆ ಮಾಡಬೇಕು. ತುಂಬ ಜನ ಪ್ರೇಯರ್ ಅಂತ ಹೋಗ್ತಾರೆ, ಕಾಟೇಜ್ ಪ್ರೇಯರ್ಗೆ. ಅಲ್ಲಿ ಪ್ರೇಯರ್ಗೆ ಹೋದರೆ ಬರೀ ಪ್ರೈಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರುಗಳದ ಮಾತುಕತೆ, ಪ್ರೇಯರ್ ಇರಲಿಲ್ಲ. ಎಣ್ಣೆಗೆಲ್ಲ ಅರ್ಗಾಂಜಿಸಿ ಹೋಗ್ಲಾಂಜಿಸಿ ಪ್ರೇಯರ್ ಮುಗಿಸಿ ಬಂದ್ಬಿಡುತ್ತೆ. ದಟ್ ಈಸ್ ನಾಟ್ ದಿ ಪ್ರೇಯರ್. ತುಂಬ ಕಡೆ ಆ ರೀತಿಯಾದ ಪ್ರೇಯರ್ ನಡೀತಾ ಇದೆ. ದೇವರ ಆ ರೀತಿಯಾದ ಸಾಂಕೇತಿಕವಾದ, ಆ ರೀತಿಯಾದ ಒಂದು ಆ ಧರ್ಮಸ್ವರೂಪವಾದ ಪ್ರಾರ್ಥನೆ ದೇವ್ರು ಕೇಳಲ್ಲ, ಆತ್ಮಭರಿತವಾದ ಪ್ರಾರ್ಥನೆ ಆಗಬೇಕು. ಅದಕ್ಕೆ ಎಲ್ಲಿ ಹೋಗಲಿ ಆತ್ಮ ಆದಾಯ ಮಾಡಬೇಕು. ನಾನು ಹೇಳ್ತೀನಿ ಎಷ್ಟು ಸತಿ, ನೀವು ಯಾವತ್ತೂ ಒಬ್ಬರೇ ಮಾತ್ರ ಬರಬಾರ್ದು, ಜೊತೆಗೆ ಏನು ಬರಬೇಕು? ಕರ್ಕೊಂಡು ಬರಬೇಕು. ಎಳ್ಕೊಂಬರ್ಬೇಕಾ? ಎಳ್ಕೊಂಬರ್ಬೇಕು, ಕರ್ಕೊಂಬರ್ಬೇಕು. ಮನೆಗೆ ಒಂದೇ ಇನ್ವಿಟೇಷನ್ ಕೊಡೋದು ಮದುವೆಗೆ. ಎಷ್ಟು ಜನ ಹೋಗ್ತೀರಾ ಮದುವೆಗೆ? 5 ಜನ. ಎಲ್ಲರೂ ಹೋಗ್ಬಿಡ್ತೀವಿ. ಯಾಕೆ? ಭೂವ ಇದೆ, ಭೋಜನ. ಓನ್ಲಿ 1 ಇನ್ವಿಟೇಷನ್. ಮನೇಲಿ 8 ಮಕ್ಕಳಿದ್ದಾರೆ, ಡಾಲ್ಫಿ ಸಲ್ಡಾನ್ ಅವ್ರ ಮನೆಯಲ್ಲಿ 8 ಇನ್ವಿಟೇಷನ್ನು ಕೊಡೋದಿಲ್ಲ, ಒಂದೇ ಕೊಡ್ತಾರಲ್ಲಿ. ಸಿಸ್ಟರ್ ಐರಿನ್ ಫೆರ್ನಾಂಡಿಸ್ ಮನೆಯಲ್ಲಿ 15 ಜನ ಇದ್ದಾರೆ, ಒಂದೇ ಇನ್ವಿಟೇಷನ್, ಪ್ಲೀಸ್ ಕಮ್ ಟು ಸೆಲೆಬ್ರೇಟ್ ದ ಬರ್ತ್ಡೇ. ನಮ್ಮ ಮದುವೆ ದಿನಕ್ಕೆ ಬಂದು ಗಂಡ ಹೆಣ್ಣನ್ನು ವಧುವರರನ್ನು ಆಶೀರ್ವಾದ ಮಾಡಿ. ಇಲ್ಲಿ ಬ್ರದರ್ ಹೇಳ್ತಾರೆ, ನೀವೆಲ್ಲ ಒಬ್ಬರೇ ಬರ್ಬೇಕಂತ ಹೇಳ್ತಾರ? ಇಲ್ಲ, ನೀವು ಎಷ್ಟು ಜನನ ಇಡೀ ಕುಟುಂಬನೇ ನೀವು
ಕರ್ಕೊಂಬರ್ಬೇಕು. ಅಲ್ಲಿ ಮದುವೆ ಊಟಕ್ಕೆ ಹೋಗಿ ಹೊಟ್ಟೆ ತುಂಬ ತಿಂದು ಅಸಿಡಿಟಿ ಪ್ರಾಬ್ಲಮ್ ಇಲ್ಲ, ಅಜೀರ್ಣ ಪ್ರಾಬ್ಲಮ್ ಇಲ್ಲ ಅಂದರೆ ಏನಾದರೂ ಮೈಕೇನೋ ಆಗುತ್ತೆ. ಅದು ಇಲ್ಲಿ ಕೊಡೋ ಊಟ ಬಂದು ನಿಮ್ಮ ಆತ್ಮಕ್ಕೆ ಬೇಕಾದ ವರ್ಡ್ ಆಫ್ ಗಾಡ್ ಜೀಸಸ್ ಕೊಡ್ತಾರೆ. ಹಾಲೆಲೂಯಾ. ದೇವರು ನಿಮಗೆ ಆತ್ಮೀಯ ಮನ್ನವನ್ನು ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡಿ ನೀವು ಒಂದಕ್ಕೂ ಕೊರತೆ ಇಲ್ಲದ ಹಾಗೆ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಪ್ರತಿಯೊಂದು ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್ಗೆ ನೀವು ಪ್ರಿಪೇರ್ ಆಗಬೇಕು. ಈ ಶುಕ್ರವಾರದಲ್ಲಿ ಬ್ರದರ್ ಹೇಳಿದ್ದಾರೆ, ಒಂದು 3 ಜನ ನಾನು ಕರ್ಕೊಂಡು ಹೋಗ್ತೇನೆ, 4 ಜನ ಕರ್ಕೊಂಡು ಹೋಗ್ತೇನೆ, 10 ಜನ ಕರ್ಕೊಂಡು ಹೋಗ್ತೇನೆ. ಇನ್ವಿಟೇಷನ್ ಕೊಡಿ, ಹೋಗಿ. ಹೋಲಿ ಸ್ಪಿರಿಟ್ ಅವ್ರ ಹೃದಯದಲ್ಲಿ ಕಾರ್ಯ ಮಾಡಿ ಅವನ ಕರ್ಕೊಂಬರೋ ಹಾಗೆ ಪವಿತ್ರ ಆತ್ಮರಲ್ಲಿ ಕಾರ್ಯ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಕೆಲವು ನಾನು ನೋಡ್ತಿದ್ದೀನಿ 3 ತಿಂಗಳು 5 ತಿಂಗಳಿಂದ ಬರ್ತಿದ್ದಾರೆ. ಅವರೊಬ್ಬರೇ ಬಂದು ಒಬ್ಬರೇ ಕೂತ್ಕೊಳ್ತಾರೆ, ಒಬ್ಬರೇ ವರ್ಡ್ ಆಫ್ ಗಾಡ್ ಕೇಳ್ತಾರೆ, ಒಬ್ಬರೇ ಮನೆಗೆ ಹೋಗ್ತಾರೆ. ಎಲ್ಲಿ ಹೋಗಿದ್ರಿ? ಅದೆಲ್ಲ ಸೀಕ್ರೆಟು, ನಾವೆಲ್ಲ ಹೋಗಿ ಬರ್ತೀವಿ. ಏನು ಬಾಂಬ್ ತಯಾರಿಸಕ್ಕೆ ಹೋಗ್ತಿದ್ದೀರಾ? ಪ್ರೈಸ್ ದ ಲಾರ್ಡ್. ಜೀಸಸ್ ಹೇಳ್ತಾರೆ, ನಾನು ಹೇಳಿದ್ನ ಹೋಗಿ ಎಲ್ಲ ಕಡೆ ಸಾರಿರಿ, ಎಲ್ಲೂ ಬಿಡಬೇಡಿ, ಒಂದು ಬಿಡಬೇಡಿ, ಎಲ್ಲ ಕಡೆ ಸಾರಿರಿ, ನಾನು ಎಲ್ಲವನ್ನ ಆಶೀರ್ವಾದ ಮಾಡ್ತೀನಿ ಅಂದರೆ. ಸೊ ವಿ ಹ್ಯಾವ್ ಟು ಗೋ ಅಂಡ್ ಪ್ರೀಚ್ ಆ್ಯಂಡ್ ಪ್ರೊಕ್ಲೇಮ್ ದ ಗಾಸ್ಪಲ್ ಆಫ್ ಜೀಸಸ್ ಕ್ರೈಸ್ಟ್. ದಟ್ ಈಸ್ ದ ಗುಡ್ ನ್ಯೂಸ್ ಮೈ ಚೈಲ್ಡ್ ಆಫ್ ಗಾಡ್. ಆ ರೀತಿಯ ದೇವರ ಆತ್ಮರು ನಮಗೆ ಎಷ್ಟೋ ವರ್ಷದ ಹಿಂದೆ ನನಗೆ ಹೇಳಬೇಕಾದ್ರೆ ಮಂಗಳೂರಿಗೆ ಹೋಗು ಅಂದರೆ ನಾನು ಹೋಗಲ್ಲ ಜೀಸಸ್ ಅಂತ ಹೇಳಿದೆ. ನನಗೆ ಕೊಂಕಣಿ ಬರೋದಿಲ್ಲ, ತುಳು ಬರೋದಿಲ್ಲ, ಏನು ಬರೋದಿಲ್ಲ, ನಾನು ಹೇಗೆ ಹೋಗಲಿ? ಜೀಸಸ್ ಹೇಳಿದ್ರು, ನಿನಗೆ ಭಾಷೆ ಬೇಕಾಗಿಲ್ಲ, ಆತ್ಮ ಬೇಕಾಗಿದೆ. ಆತ್ಮ ಇದ್ರೆ ನೀವೆಲ್ಲವನ್ನ ಕೇಳ್ತೀಯ. ಯು ನೀಡ್ ನಾಟ್ ಹ್ಯಾವ್ ಟು ನೀಡ್, ಯು ಡೋಂಟ್ ನೀಡ್ ಟು ಹ್ಯಾವ್ ದ ಲ್ಯಾಂಗ್ವೇಜ್, ಬಟ್ ಯು ನೀಡ್ ದ ಹೋಲಿ ಸ್ಪಿರಿಟ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಸ್ವಂತ ತೋಮರ್ ಇಲ್ಲಿ ಬರಬೇಕಾದ್ರೆ ತಮಿಳು ಭಾಷೆ ಮಾತಾಡಿಕೊಂಡು ಅವರು ಚೆನ್ನೈ ಪಟ್ಟಣಕ್ಕೆ ಬಂದು ಇಳಿಲಿಲ್ಲ. ಅವರು ಈಬ್ರು ಭಾಷೆಯಲ್ಲೇ ಬಂದು ಮಾತಾಡಿ ಪ್ರಸಂಗ ಮಾಡಿದ್ರು. ಈಬ್ರು ಭಾಷೆಯಲ್ಲೇ ಅವರು ಪ್ರಸಂಗ ಮಾಡಿ ಪ್ರೇಯರ್ ಮಾಡಿದ್ರು. ಜನಗಳು ಇದಾದರು, ಅವರಿಗೆ ಸ್ವೀಕಾರ ಮಾಡಿದ್ರು. ಇಡೀ ಇಂಡಿಯಾದೊಳಗೆ ಇವತ್ತು ಗಾಸ್ಪಲ್ ಬಂತು. ನನ್ನ ಪ್ರಿಯರೇ, ಅದಕ್ಕೆ ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಇರಬೇಕಾದ್ರೆ ಅಲ್ಲಿ ಪವಿತ್ರ ಆತ್ಮ. ಅದಕ್ಕೆ ನಿಮ್ಗೆ ಹೇಳಿದೆ, ಪ್ರತಿ ವಾರ ಎಣ್ಣೆ ಬಾಕ್ಸ್ನ ತೊಗೊಂಡೋಗಿ ಏನು ಮಾಡಿ ಅನೇಕ ಜನರಿಗೆ ಹೋಗಿ ಕೊಡಿ. ಹೋಗಿ ಕೊಡಬೇಕಾದ್ರೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಯೂಶಲಾಗಿ ಎಲೆಕ್ಷನ್ ಟೈಮಲ್ಲಿ ನೋಡ್ತೇವೆ, ಒಂದು ಮಿನಿಸ್ಟ್ರನ್ನ ಗೆಲ್ಲಿಸೋದಕ್ಕೋಸ್ಕರ ಈ ಕ್ಯಾಂಡಿಡೇಟ್ಸ್ಗಳು ಒಂದೊಂದು ಮನೆಗೆ ಹೋಗ್ತಾರೆ. ದಯವಿಟ್ಟು ಇವ್ರಿಗೆ ಓಟ್ ಹಾಕಿ, ದಯವಿಟ್ಟು ಇವ್ರಿಗೆ ಹಾಕ್ಬಿಡಿ, ಇವ್ರಿಗೆ ಹಾಕಬೇಕು, ನೀವು ತಗೊಳ್ಳಿ, ನಿಮ್ಗೊಂದು ಬಿರಿಯಾನಿ ಪ್ಯಾಕೆಟ್, ನಿಮಗೊಂದು ಸೀರೆ ಕೊಡ್ತಾರೆ, ನಿಮಗೊಂದು ಪಂಚೆ ಕೊಡ್ತಾರೆ, ನಿಮ್ಗೊಂದು 500 ರೂಪಾಯಿ ನೋಟು ಕೊಡ್ತಾರೆ, ನಿಮಗೊಂದು ತುಜಾ ಮೋ ಕರ್ತ ಅಂತ ಅದೊಂದು ಕೊಡ್ತಾರೆ. ಅದೆಲ್ಲ ಕೊಟ್ಟು ಏನು ಮಾಡ್ತಾರೆ? ಓಟ್ ಹಾಕ್ತಾರೆ. ನಾನು ಹೇಳ್ತೇನೆ, ನೀವು ಓಟ್ ಹಾಕೋಕ್ಕೆ ಯಾರಿಗೆ ಹೇಳಬೇಕು? ಜೀಸಸ್ಗೆ ಓಟ್ ಹಾಕಿ ಬನ್ನಿ. ನಾವು ಫ್ರೈಡೇ ಪ್ರೇಯರ್ಗೆ ಹೋಗಿ ಜೀಸಸ್ಗೆ ಓಟ್ ಹಾಕಿ ಅಲ್ಲಿ ಹೋಗಿ ಪ್ರೈಸನ್ ವರ್ಷ ಮಾಡಿ ಅಲ್ಲಿಂದ ಬ್ಲೆಸ್ಸಿಂಗ್ ತೊಗೊಂಡು ನಾವು ಬರೋಣ ಅಂತೇಳಿ ಈಗಲೇ ನೀವು ಪ್ರಿಪೇರ್ ಆಗೋದಕ್ಕೆ ಆ ಬಾಕ್ಸ್ ಹಿಡ್ಕೊಂಡು ಹೋಗ್ಬೇಕು. ಯಾವ ಬಾಕ್ಸು? ಎಣ್ಣೆ ಬಾಕ್ಸ್, ಪ್ರಾರ್ಥನೆ ಎಣ್ಣೆ. ಪ್ರೈಸ್ ದ ಲಾರ್ಡ್. Neither you cannot preach, but when you give the present the word with oil, the work of the Holy Spirit will begin. ಪವಿತ್ರ ಆತ್ಮರಲ್ಲಿ ಕಾರ್ಯ ಮಾಡ್ತಾರೆ, ಅಲ್ಲಿ ಚಲಿಸ್ತಾರೆ, ಅಲ್ಲಿ ಆಶೀರ್ವಾದ ಮಾಡಿ ನಮ್ಮನ್ನು ಅಭಿವೃದ್ಧಿ ಮಾಡೋದಕ್ಕೆ ದೇವರು ಕರೆಯಾಗತಲ್ಲಿ ಅವರು ಕೊಂಡು ತರ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ಯಾವುದಕ್ಕೆ ಭಯಪಡದೆ ಪ್ರತಿ ವಾರದಲ್ಲಿ ಆ ಎಣ್ಣೆ ಸೇವೆ ಮಾಡಿ. ಮತ್ತು ಕ್ಯಾಸೆಟ್ಸ್ ಇದೆ. ಹೋದ ವಾರದಲ್ಲಿ ತುಂಬ ಜನ ಕೇಳಿದ್ರು, ಹೋಲಿ ಸ್ಪಿರಿಟ್ದು ಕ್ಯಾಸೆಟು ಬಂದಿದ್ದು. ಹಾಗೆ ಹೋಲಿ ಸ್ಪಿರಿಟ್ದು ಕ್ಯಾಸೆಟ್ ರಿಲೀಸ್ ಆಗಿದೆ. ಆಮೇಲೆ ಡಾಲ್ಫಿ ಸೆಲ್ಡಾನ್ ಅವರು ಹೇಳ್ತಾರೆ, ಆ ಕ್ಯಾಸೆಟ್ಸ್ ನಿಮಗೋಸ್ಕರ ಲಭ್ಯವಾಗಿದೆ. ತುಂಬ ಜನ ಕೇಳಿದ್ರು, ಹೋಲಿ ಸ್ಪಿರಿಟ್ ಅದು ಬೇಕು ಬ್ರದರ್ ಅಂತ. ಅದು ನಿಮಗೋಸ್ಕರ ಇವತ್ತು ರಿಲೀಸ್ ಆಗಿದೆ. ಆ ಕ್ಯಾಸೆಟ್ಸ್ ನಿಮಗಾಗಿ ತಂದಿದೆ, ಎಂಡಿಂಗಲ್ಲಿ ಪಡ್ಕೋಬೋದು. ಮತ್ತು ಬೈಬಲ್ಸ್ ಇದೆ ನಿಮಗೋಸ್ಕರ. ಏನಿದೆ? ಬೈಬಲ್ಸ್ ಇದೆ. ಮೇಕ್ ಯೂಸ್ ಆಫ್ ದಟ್ ವರ್ಡ್ ಆಫ್ ಗಾಡ್. ನೋಡಿ, ಪ್ರತಿ ವಾರದಲ್ಲಿ ನಿಮ್ಮ ಕೈಲಿ ಏನಿರಬೇಕು? ದೇವರ ವಾಕ್ಯ. ಎಷ್ಟು ಜನದ ಬೈಬಲ್ ಇದೆ ಇವತ್ತು? ಎಷ್ಟು ಜನದ ಬೈಬಲ್ ಇದೆ ಇವತ್ತು? ಹಾರ್ಡ್ಲಿ 10 or 20 ಪೀಪಲ್ ವಿ ಹ್ಯಾವ್ ದ ವರ್ಡ್ ಆಫ್ ಗಾಡ್. ಪ್ರತಿಯೊಬ್ಬರ ಕೈಲಿ ಏನಿರಬೇಕು ಇವತ್ತು? ಬೈಬಲ್ ಇರಬೇಕು. ನಿಮ್ಮದು ನೆಕ್ಲೇಸ್ ಇದೆ, ನಿಮ್ಮದು ಸ್ಪೆಕ್ಸ್ ಇದೆ, ನಿಮ್ಮದು ವಾಚ್ ಇದೆ, ನಿಮ್ಮದು ಉಂಗುರ ಇದೆ, ಓ ಪ್ರೈಸ್ ಗಾಡ್, ನಿಮ್ಮದು ಸೂಟ್ ಇದೆ, ಎಲ್ಲ ಇದೆ, ಕಾರ್ ಇದೆ, ವ್ಯಾನ್ ಇದೆ, ಎಲ್ಲ ಇದೆ. ನಿಮ್ಮದು ಬೈಬಲ್ ಇದೆಯಾ? ಅದೊಂದು ಇಲ್ಲ ಬ್ರದರ್, ಪರವಾಗಿಲ್ಲ. ನಮ್ಮ ಮಿಸ್ಸಸ್ ಹತ್ರ ಇದೆ, ನಮ್ಮ ಮಗಳ ಹತ್ರ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಪ್ರತಿಯೊಬ್ಬರ ಕೈಯಲ್ಲಿ ಇರಬೇಕು ದೇವರ ವಾಕ್ಯ. ದೇವರ ವಾಕ್ಯ. ಅದಕ್ಕೋಸ್ಕರ ಬೈಬಲ್ ನಿಮಗೋಸ್ಕರ ಇಡಲ್ಪಟ್ಟಿದೆ. ನೋಡಿ, ಇದು ಕ್ಯಾಸೆಟ್ ಕೂಡ ರಿಲೀಸ್ ಆಗಿದೆ. ಪವಿತ್ರ ಆತ್ಮನ ಅಗ್ನಿಮಳೆ ಅಂತ ಕ್ಯಾಸೆಟ್ ಬಿಡುಗಡೆ ಮಾಡಿದ್ದೀವಿ. ಡಾಲ್ಫಿಯವರು ಹೇಳ್ತಾರೆ, ದೇವ್ರಿಗೆ ಸ್ತೋತ್ರವಾಗಲಿ. ಸೊ ಮೇಕ್ ಯೂಸ್ ಆಫ್ ದಟ್ ಕ್ಯಾಸೆಟ್. ಆಗ ದೇವರ ವಾಕ್ಯ ನಿಮಗೋಸ್ಕರ ಇದೆ. ಬೈಬಲ್ನ ತೆಗೆದುಕೊಂಡು ಹೋಗ್ಬೋದು. ಪ್ರತಿ ವಾರದಲ್ಲಿ ನಾವು ಮಾಡುವ ಈ ಸೇವೆಯಲ್ಲಿ ಪವಿತ್ರಾತ್ಮರಿಗೆ ನೀವು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಎಲ್ಲ ವಿಷಯದಲ್ಲಿ ನಮ್ಮನ್ನು ಅಭಿವೃದ್ಧಿ ಮಾಡಿ ಮುನ್ನಡೆಸ್ತಾರೆ. ತೊಗೊಂಡೋಗ್ತೀರಿ ಇವತ್ತು ಪ್ರತಿಯೊಬ್ಬರು ಆಯಿಲು? ಎಷ್ಟು ಜನಕ್ಕೆ ಪ್ರಾರ್ಥನೆ ಎಣ್ಣೆ ಬೇಕು? ಪ್ರೈಸ್ ಗಾಡ್. ಪ್ರೇಯರ್ ಇಲ್ಲಿ ಹೀಲಿಂಗ್ ಮಾಡಬೇಕಾದ್ರೆ, ಕ್ಯೂ ಅಲ್ಲಿ ಬರಬೇಕಾದ್ರೆ ಒಂದು ಆಯಿಲ್ ತೆಗೆದುಕೊಂಡು ಸಿಸ್ಟರ್ ತಂದು ಬ್ಲೆಸ್ಸಿಂಗ್ ಮಾಡಿಸ್ಕೊಳ್ಳಿ. ಒಂದು 4 ಪ್ಯಾಕೆಟ್ ತಂದು ಬ್ಲೆಸ್ ಮಾಡಿ ನಿಮ್ಮ ಚಿಕ್ಕಪ್ಪನಿಗೆ, ಮಕ್ಕಳಿಗೆ, ಅವ್ರಿಗೆಲ್ಲ ಕೊಡಿ. ಯಾಕೆ ಎಷ್ಟೋ ಜನ ಕತ್ಲಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ವ್ಯಾಧಿಗಳಲ್ಲಿ ಮುಳುಗಿದ್ದಾರೆ. ಅವ್ರಿಗೆ ಬಿಡುಗಡೆ ಮಾಡೋರೇ ಇಲ್ಲ ಇವತ್ತು. ಅವ್ರಿಗೆ
ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀವು ಆ ರೀತಿಯಾದ ಒಂದು ಸೇವೆ ನೀವು ಮಾಡಿದಾಗ ಪ್ರಭು ಯೇಸು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಮ್ಮ ಸೇವೆಯಲ್ಲಿ ಎಷ್ಟೋ ಬ್ರದರ್ಸ್ ಬಂದು ಹೇಳ್ತಾರೆ, ಬ್ರದರ್ ನಿಮ್ಮ ಗ್ರೇಸ್ ಮಿನಿಸ್ಟ್ರಿಯಲ್ಲಿ ಪರವಾಗಿಲ್ಲ ಬ್ರದರ್, ಪ್ರತಿಯೊಬ್ಬರು ಹೋಗಿ ಆಸ್ಪತ್ರೆಯಲ್ಲೆಲ್ಲ ಎಣ್ಣೆ ಕೊಡ್ತಾರೆ, ನರ್ಸಿಂಗ್ ಹೋಮಲ್ಲಿ ಎಣ್ಣೆ ಕೊಡ್ತಿದ್ದಾರೆ, ಹೋಗಿ ತುಂಬ ಸಂತೋಷ ಆಗುತ್ತೆ. ಪ್ರೈಸ್ ಅಲ್ಲ. ಮೊನ್ನೆ ಒಂದು ಫಾತಿಮಾ ರಿಟ್ರೀಟ್ ಹೌಸಲ್ಲಿ ರಿಟ್ರೀಟ್ ನಡಿಬೇಕಾದ ಒಂದು ಸಿಸ್ಟ್ರು ಒಂದು ಬಾಕ್ಸ್ ತೊಗೊಂಡೋಗಿದ್ದಾರೆ, ಬ್ರದರ್ ಆ ರಿಟ್ರೀಟ್ರಲ್ಲಿ ಹೋಗಿ ನಾನು ಬ್ಲೆಸ್ಸಿಂಗ್ ಅಲ್ಲಿ ಕೊಡಿ ಬ್ರದರ್ ಅಂತ. Praise the Lord. ಹೇಗೆ ನಮಗೊಂದು ಸಂತೋಷ ಇದೆ. ಪ್ರಭು ಯೇಸುವಿನ ಸಾಮ್ರಾಜ್ಯವನ್ನು ನಾವು ಎಲ್ಲ ವಿಷಯದಲ್ಲಿ ದ್ವಿಗುಣ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ಇಲ್ಲಿ ಬರೋ ಜನಗಳಿಗಿಂತ ಇನ್ನೂ ಹೆಚ್ಚಾಗಿ ಇನ್ನು ಜನರು ಬಂದು ದೇವರ ವಾಕ್ಯವನ್ನು ಕೇಳಿ ಅವರ ಆಶೀರ್ವಾದ ಪಡಿಬೇಕಾಗಿದೆ. ಸೊ ಹೋಲಿ ಸ್ಪಿರಿಟ್ ಬಗ್ಗೆ ಮಾತಾಡ್ತಾ ಇದ್ದೆ. 2 ವಾರಗಳಲ್ಲಿ ಪವಿತ್ರ ಆತ್ಮರು ಹೇಗೆ ಆ ಅಪೋಸ್ತಲರ ಮೇಲೆ ಇಳಿದು ಬಂದಾಗ ಹೇಗೆ ಆ ಪವಿತ್ರ ಆತ್ಮರ ಮೇಲೆ ಸುರಿಮಳೆ ಆಯಿತು ಅಂತ ನಾವು ನೋಡಿದ್ವಿ. ಇವತ್ತು ಇನ್ನೊಂದು ಸತಿ ಅದನ್ನು ಕೊನೆಯದಾಗಿ ಆ ಭಾಗವನ್ನು ಇವತ್ತು ಓದಿ ನಾನು ಇವತ್ತು ಮುಗಿಸ್ತೇನೆ. ಆ್ಯಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಚಾಪ್ಟರ್ 2 verse 1. पेंटेकोस्ताचे परबेचो दीस आयिल्लो आसता ते समेस्त एका सुवातेर संगता मेळोन आसले. तेदवा एका दिसाने कठीण जड वारें आयिल्ल्या बरी मळबारतावन एक आवाज आयलो आनी ते बसून आसलेल्या त्या घरान भरलो. तवळ तांकां दिसल्यो उज्या सारक्यो जिबो, त्यो विंगड विंगड जावन तांच्या मदल्या हर एकल्याचेर वचून रावल्यो. ಕನ್ನಡದಲ್ಲಿ ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಸಾಕು ಅಷ್ಟೇ. ಎಲ್ಲೆಲ್ಲಿ ಪವಿತ್ರ ಆತ್ಮರಿಗೆ ಸಮರ್ಪಣೆ. ಇವತ್ತು ನೀವು ಸಮರ್ಪಣೆ ಮಾಡೋಕ್ಕೆ ಹೋಗ್ತೀರಾ ಎಂಡಿಂಗಲ್ಲಿ. ಫಸ್ಟ್ ಡೇ ನೀವು ದ ಫೀಸ್ಟ್ ಆಫ್ ಹೋಲಿ ಸ್ಪಿರಿಟ್ ದಿನ ಏನು ಮಾಡಿದ್ವಿ ನಾವು, ರಾತ್ರಿ ಎಣ್ಣೆಯಿಂದ ನಿಮಗೆ ಅಭಿಷೇಕ ಆಗಿದೆ. ಇವತ್ತು ನೀವು ಸಮರ್ಪಣೆ ಮಾಡಬೇಕು. ನೀವು ಸಮರ್ಪಣೆ ಮಾಡಲಿಲ್ಲ ಅಂದರೆ ತುಂಬ ಕೆಟ್ಟ ದಿನಗಳನ್ನ ಕಾಣ್ತೀರಾ, ತುಂಬ ಅನೇಕ ವಿಧವಾದ ತೊಂದರೆಗಳನ್ನ ನೀವು ಎದುರಿಸ್ಕೊಂಡು ಹೋಗ್ತೀರಾ. ಯಾಕೆ? ಪವಿತ್ರ ಆತ್ಮರು ಒಂದು ಸತಿ ಕೇಳಿ ತಿಳಿದು ನಮಗೆಲ್ಲ ಗೊತ್ತಾದ ಮೇಲೆ ಮತ್ತೆ ನಾವು ಇಗ್ನೋರ್ ಮಾಡಿಬಿಟ್ರೆ ನಮಗೆ ಕ್ಷಮಾಪಣೆ ಇಲ್ಲ, ನೋ ಫರ್ಗಿವ್ನೆಸ್. ಜೀಸಸ್ಗೆ ಬೈಬೋದು, ಪಿತರಿಗೆ ಬೈಬೋದು, ಪವಿತ್ರ ಆತ್ಮರಿಗೆ ನೀವು ದೂಷಣೆ ಮಾಡಿದ್ರೆ ನಿಮ್ಗೇನಿಲ್ಲ, ಕ್ಷಮಾಪಣೆ.